ನಮಸ್ತೆ ಸ್ನೇಹಿತರೆ, ನಾನು ನಾಗೇಶ್ ಮಹೇಂದ್ರಕರ್ ಸಾಗರದಿಂದ ಯೂಟ್ಯೂಬಿಗಾಗಿ ನನ್ನ 47ನೇ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹೋದ ವಾರ ನಮ್ಮ ಸಂಬಂಧಿಕರೊಬ್ಬರು ತೀರ್ಕೊಂಡ್ರು. ಆವಾಗ ನಾನು ಯೂಟ್ಯೂಬಲ್ಲಿ ಸಾವಿನ ವಿಷಯದ ಬಗ್ಗೆ ಒಂದು ಕಂಟೆಂಟ್ ತಗೋಬೋದು ಅಂತೇಳ್ಬಿಟ್ಟು ಅನ್ನಿಸ್ತು. ಒಳ್ಳೆ ಸಬ್ಜೆಕ್ಟ್ ಅಲ್ವಾ? ಸಬ್ಜೆಕ್ಟ್ ಒಳ್ಳೆಯದೇ, ಆದರೆ ಎಲ್ರಿಗೂ ಗೊತ್ತಿರೋದೇ ವಿಷಯ ಸಾಯ್ತೀವಿ ಅನ್ನೋದು. ಆದರೆ ಯಾರಿಗೂ ಬೇಡವಾಗಿರೋದು ಸಾವು ಅನ್ನೋದು ಅಲ್ವಾ? ಇಲ್ಲೇನೆಂದರೆ ಒಂದು ನಿಶ್ಚಲ ತತ್ವ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಅದೇನೆಂದರೆ ಸೃಷ್ಟಿಯಾಗಿರೋದು ನಾಶ ಆಗಲೇಬೇಕು. ಅಂದರೆ ನಾವು ಹುಟ್ಟಿರೋರು ಇರ್ಬೋದು ಅಥವಾ ಈ ಪಂಚಭೂತಗಳಲ್ಲಿ ಪಂಚೀಕರಣ ಅಂತೇಳ್ಬಿಟ್ಟು ಹೇಳ್ತಾರೆ. ಅದ್ರ ಮೂಲಕ ಸೃಷ್ಟಿಯಾಗಿರೋ ಯಾವುದೇ ತತ್ವ ಇರ್ಬೋದು ಅಥವಾ ಅಂಶ ಇರ್ಬೋದು, ಅಂದರೆ ಭೌತಿಕ ರೂಪ ಇರ್ಬೋದು, ಅದು ನಾಶವಾಗಲೇಬೇಕು. ಸೃಷ್ಟಿಯಾಗಿರೋದು ನಾಶ ಆಗಲೇಬೇಕು. ಹಂಗಂತೇಳ್ಬಿಟ್ಟು ಕೆಲವು ಎಲ್ಲ ಚಿರಂಜೀವಿಗಳು ಅಂತ ಹೇಳ್ತಾರಲ್ಲ, ಈ ಹನುಮಂತ, ಪರಶುರಾಮ, ಈ ಥರದ್ದು ಅವರೆಲ್ಲ ಚಿರಂಜೀವಿಗಳು ಅಂದರೆ ಇರ್ತಾರ? ಚಿರಂಜೀವಿಗಳು ಅಂದರೆ ಸಾವಿಲ್ಲದೆ ಇರೋರು ಅಂತ ಅಲ್ವಾ? ಅಂದರೆ ಸಾವಿಲ್ಲದೆ ಇರೋರು ಇರ್ತಾರ? ಕೇಳಿದರೆ ಕೆಲವರು ಹಿಮಾಲಯದಲ್ಲಿರ್ತಾರೆ, ಹಾಗೆ ಹೀಗೆ ಅಂತೇಳ್ಬಿಟ್ಟೆಲ್ಲ ಕತೆ ಹೇಳ್ತಾರೆ. ಆದರೆ ನನಗನ್ಸೋದೇನಿದೆ, ಇವತ್ತು ಈ ವಿಷಯದಲ್ಲಿ ಒಂದು ಸ್ವಲ್ಪ ಸಾವು ಅಂದರೆ ಏನು ಅಂತೇಳ್ಬಿಟ್ಟು ವಿಮರ್ಶೆ ಮಾಡೋಣ. ಚಿರಂಜೀವಿ ಅಂತಂದರೆ ಯಾವಾಗಲೂ ಉಳಿಯೋಂಥದ್ದು ಅಂತ. ಯಾವಾಗಲೂ ಏನು ಉಳಿಯುತ್ತೆ? ಒಂದು ತತ್ವ ಅಥವಾ ಒಂದು ಸಂದೇಶ ಅಥವಾ ಒಂದು ಎಂತ ಹೇಳ್ತೀವಿ, ಸತ್ವಶೀಲತೆ, ಆಚಾರ ವಿಚಾರ, ಇವುಗಳು ಅಂದರೆ ಸಾತ್ವಿಕತೆ, ಇವು ಉಳಿತವೆ. ಅವಕ್ಕೆ ಸಾವಿಲ್ಲ. ಯಾಕೆ ಅಂದರೆ ಅದನ್ನು ಅನುಸರಣೆ ಮಾಡಿಕೊಂಡು ಇನ್ನೊಬ್ಬನಲ್ಲಿ ಅದು ಏನಾಗುತ್ತೆ, ಹುಟ್ಕೊಂಡು ಅದು ಬೆಳೀತಾ ಹೋಗುತ್ತೆ. ಈಗ ಯಾವುದೋ ಒಂದು ಒಳ್ಳೆಯ ಗುಣ ಅಂತ ಇಟ್ಕೊಳ್ಳಿ, ಅದು ನಾಶ ಆಗತ್ತಾ? ಇಲ್ಲ. ಒಂದು ತಂದೆಯಿಂದ ಮಗನಿಗೆ ಬರುತ್ತೆ, ಅಥವಾ ಮಗನಿಂದ ಅಥವಾ ಸ್ನೇಹಿತ, ಅವನು ಒಳ್ಳೆಯ ಒಂದು ಗುಣ. ಈಗ ಶ್ರೀರಾಮಚಂದ್ರನಿಂದ ನಮ್ಮ ಹಿಂದೂ ಸಂಪ್ರದಾಯಗಳಲ್ಲಿ ಆತನ ತತ್ವಗಳು, ಆದರ್ಶ ಇವೆಲ್ಲ ಉಳ್ಕೊಂಡು ಬಂದಿರುತ್ತೆ. ಈ ಥರ ಉಳ್ಕೊಳ್ಳೋದು ಅಂದರೆ ಆ ಹೆಸರಿರ್ಬೋದು, ಅವರ ಸಿದ್ಧಾಂತ ಇರ್ಬೋದು, ಅಥವಾ ಅವರ ಆಚರಣೆ ಇರ್ಬೋದು, ಒಳ್ಳೆಯ ಸಂಸ್ಕೃತಿ ಇರ್ಬೋದು, ಇವೆಲ್ಲ ನಾಶ ಆಗಲ್ಲ. ಇದಕ್ಕೆ ಖಂಡಿತ ಅವಿನಾಶಿಗಳಾಗಿರುತ್ತೆ. ಇಂಥದ್ದನ್ನು ಚಿರಂಜೀವಿಗಳು ಅಂತಾರೆ. ಈಗ ನೀವು ಯಾರಾದರೂ ಆದರ್ಶ ಪುರುಷರನ್ನು ನೋಡಿದ್ದೀವ? ಪುರಾಣ ಕಾಲದ್ದು ಅಥವಾ ಇತಿಹಾಸದ್ದು. ಆದರೆ ಅವರ ಹೆಸರು, ಅವರ ಒಂದು ನಡವಳಿಕೆ, ಅವರ ಒಂದು ಆಚಾರ ವಿಚಾರ, ಸಂಸ್ಕೃತಿ, ಹೀಗೆ ಪ್ರತಿಯೊಂದು ಜಾತಿಯಲ್ಲೂ ಅವರವರ ಒಂದು ಅವಿನಾಶಿ ಆಗಿರ್ತಕ್ಕಂಥ ತತ್ವಗಳು ಮುಂದುವರ್ಕೊಂಡು ಬರ್ತಾ ಇರುತ್ತೆ. ಇದು ಸಮಾಜಕ್ಕೆ ಸಂಬಂಧಪಟ್ಟಿರೋ ವಿಷಯ ಆಯಿತು. ಇನ್ನು ಈ ಸಾವು ಅನ್ನೋದೇನಿದೆಯಲ್ಲ, ಶಾರೀರಿಕವಾಗಿ ಯೋಚನೆ ಮಾಡಿದವಾಗ ಹಿಂದೆ 400-500 ವರ್ಷಗಳ ಕಾಲ ಬದುಕಿದ್ರು, ಸಾವಿರಾರು ವರ್ಷಗಟ್ಟಲೆನೂ ಬದುಕಿದ್ರು ಅಂತ ಕೆಲವ್ರನ್ನ ಉಲ್ಲೇಖ ಮಾಡ್ತಾರೆ. ಬಟ್ ಅದು ನಿಜ ಅಂತ ಅನ್ನಿಸ್ಬೋದು. ಯಾಕಂತಂದರೆ ಆಗಿನ ಕಾಲದಲ್ಲಿ ಪರಿಸರ, ಆಹಾರ ಇಂಥವೆಲ್ಲ ಶುದ್ಧವಾಗಿರ್ತಾಯಿತ್ತು. ಆಮೇಲೆ ನೈಸರ್ಗಿಕವಾಗಿ ಇರ್ತಾಯಿತ್ತು.
ಈಗೇನಾಗಿದೆ, ಈ ಥರದ್ದು ಒಂದು ಸತ್ವ ಆಹಾರದಲ್ಲಿರ್ಬೋದು ಅಥವಾ ಪರಿಸರದಲ್ಲಿರ್ಬೋದು ಅಥವಾ ಪಂಚಭೂತಗಳಲ್ಲಿ ನಾವು ಏನು ಅನುಭವಿಸ್ತಾ ಇದ್ದೀವಲ್ಲ, ಈಗ ಗಾಳಿ, ನೀರು ಇವೆಲ್ಲ ಕಲುಷಿತಗೊಂಡಿರೋದ್ರಿಂದ ನಮ್ಮ ಶರೀರದ ಆಯುಷ್ಯ ಅನ್ನೋದೇನಿದೆ ಅದು ಕಡಿಮೆ ಆಗ್ತಾ ಹೋಗಿದೆ ಅಂತಲೂ ಹೇಳ್ಬೋದು. ಇದಕ್ಕೂ ವಿರುದ್ಧವಾಗಿ ಇವನು ತನ್ನ ಆಚಾರ ವಿಚಾರ ಪದ್ಧತಿ, ಆಹಾರ ತೆಗೆದುಕೊಳ್ಳುವ ವಿಧಾನ ಇವೆಲ್ಲ ಪರಿಶುದ್ಧತೆಯಿಂದ ಇದ್ದರೆ ಈಗಲೂ ಸಾವನ್ನು ಗೆಲ್ಲೋದಕ್ಕಾಗದೇ ಇದ್ರೂ ನೀವು ಸಾವನ್ನು ಮುಂದೂಡ್ಬೋದು. ನಮ್ಮಲ್ಲಿ ಒಂದು ಇಚ್ಛಾಮರಣಿ ಅನ್ನೋ ಒಂದು ಶಬ್ದ ಇದೆ. ಭೀಷ್ಮಾಚಾರ್ಯರು ಇಲ್ಲಿ ನನಗೆ ಒಂದು ಅಂಶ ನೆನಪಾಗುತ್ತೆ. ನಾನಿದು ನಮ್ಮ ಸ್ನೇಹಿತರ ಹತ್ರನೂ ಕೆಲವ್ರ ಹತ್ರ ಹೇಳ್ಕೊಂಡಿದ್ದೆ. ಪರಿಶುದ್ಧ ಬ್ರಹ್ಮಚರ್ಯ ಪಾಲನೆ, ಇದರಿಂದ ಸಾವನ್ನು ಮುಂದೂಡಬಹುದು. ನಮ್ಮ ಇಲ್ಲಿ ಶಿಕಾರಿಪುರದ ಯಾವುದೋ ಒಬ್ಬರು ಯೂಟ್ಯೂಬರ್ ಕೂಡ ಈ ವಿಷಯದಲ್ಲಿ ತುಂಬ ಚೆನ್ನಾಗಿ ಹೇಳಿದರು. ಒಬ್ಬ ವ್ಯಕ್ತಿಯ ಆ ಪುಷ್ಟಿ ಅನ್ನೋದೇನಿದೆ ಅಥವಾ ಸತ್ವ, ಜೀವಸತ್ವ ಅನ್ನೋದೇನಿದೆ, ಆ ಸತ್ವ ಅವನ ಬ್ರಹ್ಮಚರ್ಯ ಪಾಲನೆಯಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು. ಇತ್ತೀಚಿನ ಮನರಂಜನಾ ಮಾಧ್ಯಮಗಳು ಮತ್ತು ಕೆಲವು ಪ್ರಬುದ್ಧ ವಿಷಯಗಳು ತುಂಬ ಸಲೀಸಾಗಿ ಯುವಜನರ ಕೈ ಸೇರ್ತಾ ಇರೋದ್ರಿಂದ, ಆಮೇಲೆ ಯಾರ ಕೈಗೆ ತಲುಪಬಾರ್ದು ಆ ಥರದ್ದು ಕೈಗೆ, ಅವರ ಮೊಬೈಲ್ಗೆ ಈ ಥರದ ವಿಷಯಗಳು ತಲುಪ್ತಾ ಇರೋದ್ರಿಂದ ವಿಚಾರಗಳ ಶೂನ್ಯತೆಯಿಂದ ಈ ತತ್ವಗಳೇನಿದೆಯಲ್ಲ, ಅಂದರೆ ಬ್ರಹ್ಮಚರ್ಯ ಪಾಲನೆ ಅಥವಾ ಒಂದು ಪರಿಶುದ್ಧವಾದ ಆಹಾರ ಪದ್ಧತಿ ಅಥವಾ ವಿಚಾರ ಪದ್ಧತಿ ಇವೆಲ್ಲ ನಾಶ ಆಗಿಬಿಟ್ಟು, ಬ್ರಹ್ಮಚರ್ಯ ಪಾಲನೆ ನಾಶ ಆಗಿಬಿಟ್ಟು, ಇಲ್ಲೇನಾಗುತ್ತೆ, ಪುರುಷ ಸ್ತ್ರೀ ಅನ್ನೋ ಭೇದ ಭಾವ ಇರೋದಿಲ್ಲ. ಅಂದರೆ ಈ ಸಾವನ್ನು ಮುಂದೂಡೋದಕ್ಕೆ ನಮ್ಮ ಶರೀರದಲ್ಲಿ ಸಾಮರ್ಥ್ಯ, ಆಮೇಲೆ ಅಗತ್ಯವಾದ ಜ್ಞಾನ ಕೂಡ ಬೇಕಾಗತ್ತೆ. ನಮ್ಮ ಸಂಸ್ಕೃತಿಗಳಲ್ಲಿ ಇದು ತುಂಬ ಚೆನ್ನಾಗಿ ಅಧ್ಯಯನ ಮಾಡ್ಬೋದು. ಈಗ ನೀವು ಆಂಜನೇಯನ ವಿಷಯನೇ ತಗೊಳ್ಳಿ, ಅವನು ಬ್ರಹ್ಮಚಾರಿ, ಅಥವಾ ಭೀಷ್ಮಾಚಾರ್ಯರನ್ನೇ ತಗೊಳ್ಳಿ, ಅವನು ಬ್ರಹ್ಮಚಾರಿ. ಈ ಥರ ಕೆಲವು ನೂರಾರು ಉದಾಹರಣೆಗಳು ಸಿಗ್ತವೆ. ಇವತ್ತಿನ ಇತಿಹಾಸ ಪುರುಷರಲ್ಲೂ ಕೂಡ ಈ ವಿಷಯದಲ್ಲಿ, ಬ್ರಹ್ಮಚರ್ಯ ಪಾಲನೆಯ ವಿಷಯದಲ್ಲಿ ತುಂಬ ಸಂಯಮ ರೀತಿಯಿಂದ ಇರೋರು, ಆಮೇಲೆ ಆಹಾರ ಈ ಥರದ ಪರಿಶುದ್ಧತೆ, ವಿಚಾರ ಪರಿಶುದ್ಧತೆ ಇಂಥವೆಲ್ಲ ಇದ್ದರೆ ಸಾವನ್ನು ಮುಂದೂಡಬಹುದು. ನಾನು ಇನ್ನೊಂದು ಹೆಸರನ್ನು ತಗೊಳ್ಳಿಕ್ಕೆ ಇಚ್ಛೆಪಡ್ತೀನಿ. ರಾಜೀವ್ ದೀಕ್ಷಿತ್ ಅಂತ ಬಿಟ್ಟು, ಇವರ ಕೆಲವು ವಿಡಿಯೋಗಳನ್ನು ನೋಡಿ ನೀವು ಸಾಮಾನ್ಯವಾಗಿ ಏನಾಗತ್ತೆ ಅಂತಂದರೆ, ಈ ಥರ ಪಾಲನೆ ಮಾಡೋರನ್ನ ಈ ಕೆಲವು ದುಷ್ಟಶಕ್ತಿಗಳು ಅನ್ನೋವು ಇರ್ತವೆ ಸಮಾಜದಲ್ಲಿ. ಅಂಥವರು ನಾಶಕ್ಕೆ ಪದೇ ಪದೇ ಪ್ರಯತ್ನ ಮಾಡಿಬಿಟ್ಟು ಒಂದು ಸಲ ಸಕ್ಸೀಡ್ ಆಗ್ತಾರೆ. ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈಗ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಒಂದು ಮರಣದ ವಿಷಯ ಇರ್ಬೋದು, ಅಥವಾ ನಮ್ಮ ಕೆಲವು ವಿಜ್ಞಾನಿಗಳ ಮರಣದ ವಿಷಯ, ಇದನ್ನು ಸೂಕ್ಷ್ಮವಾಗಿ ಕೆದಕಿ ನೋಡಿದವಾಗ ಇಲ್ಲಿ ಕೆಲವು ಅಂಶಗಳು ವಿಷಪ್ರಾಶನ ಆಗಿರೋದು ಅಥವಾ ಅವಘಡಗಳಿಗೆ ತುತ್ತಾಗಿರೋದು, ಈ ಥರದ್ದೆಲ್ಲ ಅಂಶಗಳು ಬೆಳಕಿಗೆ ಬರುತ್ತೆ.
ಹಾಗಂತೇಳ್ಬಿಟ್ಟು ನಾವು ಯಾರೂ ಕೂಡ ಬದುಕೋದಕ್ಕೆ ಆಗದೇ ಇಲ್ಲ, ಸಾಯದೆ ಅಂತೇಳ್ಬಿಟ್ಟು. ಇವತ್ತಿನ ಕಾಲದಲ್ಲಿ 100 ವರ್ಷ ಪೂರ್ಣಾಯುಷು ಅಂತಾರೆ, 80 ಮೇಲೆ, ಆಮೇಲೆ 60ರಿಂದ 80 ಸಾಮಾನ್ಯ ಅಂತಾರೆ. ಈ ಕೆಲವ್ರ ವಿಚಾರ ಏನಿದೆ ಅಂತಂದರೆ, ಪ್ರಪಂಚದಲ್ಲಿ ಹುಟ್ಟಿದ ಮೇಲೆ ಕಷ್ಟ ಸುಖ ಎಲ್ಲ ಅನುಭವಿಸಿ ನಾರ್ಮಲ್ಲಾಗಿ ಸಾಯೋದು, ಇದು ಒಂದು ವಿಧಾನ. ಆಮೇಲೆ ಕೆಲವರು ಬದುಕಿದ್ದವಾಗಲೇ ಸತ್ತೋಗಿರ್ತಾರೆ. ಹೇಗೆ ಅಂತಂದರೆ, ನಾನು ಹೇಳ್ದಂಗೆ ತಮ್ಮ ಆಚಾರ ವಿಚಾರ, ಗುಲಾಮ್ಗಿರಿ, ಆಮೇಲೆ ಸ್ವಾಭಿಮಾನ, ಕೆಲವು ಸ್ವಂತಿಕೆಗಳನ್ನು ಇನ್ನೊಬ್ಬರ ಹತ್ರ ಅಡ ಇಟ್ಟಂಗೆ ಅವ್ರು ಹೇಳ್ದಂಗೆ ಕೇಳೋದು, ಅವರ ರೀತಿಯಲ್ಲಿ ಅವರಿಗೆ ಅನುಕೂಲ ತಕ್ಕಂಗೆ ಇವ್ರ ಜೀವನವನ್ನು ಎಂತ ಹೇಳ್ತಾರೆ, ಪಾತಿವ್ರತ್ಯತೆ ಅಥವಾ ಶೀಲ, ಈ ಥರದ್ದನ್ನು ತಮ್ಮ ಶೀಲವನ್ನು ತಾವು ಗೌರವಿಸಿಕೊಳ್ಳದೆ ಆಚಾರ ದುರ್ನಡತೆ ಈ ಥರದ ವಿಷಯಕ್ಕೆ ಬಲಿಯಾಗಿ ಬದುಕ್ತಾರೆ. ಇಂಥವರು ತುಂಬ ಬೇಗ ಸಂಪತ್ತನ್ನು ಕ್ರೋಢೀಕರಿಸಿರ್ತಾರೆ, ಆದರೆ ಅಭಿಮಾನ ಶೂನ್ಯರಾಗಿರ್ತಾರೆ. ಅಭಿಮಾನ ಶೂನ್ಯರು ಅಂದರೆ ಸಂಪತ್ತಿಗೋಸ್ಕರ ಏನು ಬೇಕಾದರೂ ಮಾಡೋರಾಗ್ತಾರೆ. ಇದಕ್ಕೂ ಸಾವಿಗೂ ಏನು ಸಂಬಂಧ ಅಂತ ನೀವು ಯೋಚನೆ ಮಾಡಿದರೆ, ಒಂದು ಹೇಳ್ತೀನಿ ನೋಡಿ, ಒಂದು ಮನುಷ್ಯನಿಗೆ ಅವಮಾನ ಆದವಾಗ ಅಥವಾ ಒಬ್ಬ ವ್ಯಕ್ತಿಯನ್ನು ಹೀಗಳಿಸಿ ಬೈದಾಗ ಆತನಲ್ಲಿ ಏನು ಅಂತರಂಗದಲ್ಲಿ ಚುಚ್ಚತ್ತೆ. ಆತ ಮಾಡಿರೋ ಮಾಡದೆ ಏನು ಮಾಡಿರೋ ಅಂಥ ಅನಾಚಾರಗಳು ಇದ್ದರೆ ಚುಚ್ಚತ್ತೆ. ಅದು ಅವ್ರ ಜೀವಂತ ಇದ್ರೂ ಸತ್ತಂಗೆ. ಈಗ ಏನು ಗೊತ್ತಾ, ಒಂದು ಆತ್ಮಸಾಕ್ಷಿ ಅನ್ನೋದು ಒಂದಿರುತ್ತೆ. ಕೆಲವರು ದುಡ್ಡು ಮಾಡೋದಕ್ಕೋಸ್ಕರ ತಮ್ಮ ಆತ್ಮಸಾಕ್ಷಿಯನ್ನು ಅದುಮಿಕೊಂಡು ಇನ್ನೊಬ್ಬರನ್ನು ಮೋಸ ಮಾಡ್ತಾರೆ. ಉದಾಹರಣೆಗೆ ಅವರು ಇನ್ನೊಬ್ಬರು ದುಡ್ಡನ್ನು ಕದಿಯೋದು, ಇನ್ನೊಬ್ಬರ ಆಸ್ತಿಯನ್ನು ಹೊಡ್ಕೊಳ್ಳೋದು, ಇನ್ನೊಬ್ಬರಿಗೆ ಮೋಸ ಮಾಡೋದು. ಒಂದು ಈ ಹೆಣ್ಣು ಹೊನ್ನು ಮಣ್ಣು ಅನ್ನೋದೇನಿದೆಯಲ್ಲ, ಇದನ್ನು ಪಡೆಯೋದಕ್ಕೋಸ್ಕರ ತಮ್ಮ ಶೀಲ ಅಂತಂದರೆ ಇಲ್ಲಿ ತುಂಬ ವಿಚಾರವಾಗಿ ಅರ್ಥ ತಗೋಬೇಕು. ಈ ಪಿಕ್ಚರಲ್ಲೆಲ್ಲ ಬರ್ತಾವಲ್ಲ ಶೀಲ, ಆ ಥರದ್ದು ಶೀಲ ಅಂತಲ್ಲ. ತಮ್ಮ ಪಾವಿತ್ರ್ಯತೆ ಶೀಲ ಈ ಥರದ್ದನ್ನು ಒಂದು ಆತ್ಮದ ಸ್ಥೈರ್ಯ ಅನ್ನೋದೇನಿರುತ್ತಲ್ಲ, ಪರಿಶುದ್ಧ ಆತ್ಮನಿಗೆ ಸ್ವಾಭಿಮಾನ ಜಾಸ್ತಿ ಇರುತ್ತೆ. ನೋಡಿದ್ರೆ ಅವ್ರನ್ನ ದುರಹಂಕಾರಿಗಳು ಅಂತಲೂ ಅಂತಾರೆ. ಕೆಲವರಲ್ಲಿ ಈ ಬ್ರಹ್ಮಚರ್ಯ ಪಾಲನೆ ಮಾಡಿರೋರಲ್ಲಿ ನೋಡಿ ಸಿಟ್ಟು ತುಂಬ ಬರ್ತಾ ಇರುತ್ತೆ. ಯಾಕೆ ಕೇಳಿದರೆ, ಅವರಲ್ಲಿ ಆ ಶಕ್ತಿ ಅನ್ನೋದು ಅಷ್ಟಿರುತ್ತೆ. ಆ ಶಕ್ತಿ ಏನಾಗ್ತಾ ಇರುತ್ತೆ, ಒಳ್ಳೆಯ ವಿಚಾರಗಳು ಆ ಥರ ಆಗಬೇಕಾಗಿತ್ತು, ಆಗಲಿಲ್ಲ ಅಂದವಾಗ ಅವರಿಗೆ ಕ್ರೋಧ ಬರ್ತಾ ಇರುತ್ತೆ. ಇದನ್ನು ಕೂಡ ಹಿಂದಿನ ಕೆಲವು ಪಾತ್ರಗಳಲ್ಲಿ ನೋಡ್ಬೋದು ನೀವು. ಈ ಋಷಿಮುನಿಗಳು ಕೆಲವರು ತುಂಬ ಕೋಪಿಷ್ಠರಾಗಿರ್ತಾ ಇದ್ದರು. ಏನು ಕಾರಣ ಅದಕ್ಕೆ? ಅವರಲ್ಲಿ ಇರ್ತಕ್ಕಂಥ ಸಚ್ಚಾರಿತ್ರತೆ ಅನ್ನೋದೇನಿದೆಯಲ್ಲ, ಇದು ಅವರು ಹಾಕಿರೋ ಶಾಪಗಳು. ಈ ಕೋಪ ಅನ್ನೋದೇನಿದೆಯಲ್ಲ,
ಇದು ಈ ಬೆಂಕಿಗಿಂತನೂ ಜಾಸ್ತಿ ಸುಡುತ್ತೆ ಅಂತಾರೆ. ಹಿಂಗಾಗಬೇಕು ಅಂದರೆ ಹಿಂಗಾಗಬೇಕು, ಅದು ಸತ್ಯದ್ದು ಮಾತು ಅನ್ನೋ ದೃಷ್ಟಿಯಿಂದ ಹೀಗಾಗಬೇಕು, ಆಗಲಿಲ್ಲ ಅಂತಂದರೆ ಶಾಪ ಹಾಕೋದು. ಈ ಥರ ಅವರಲ್ಲಿ ಆ ಒಂದು ಏನು ಇದೆ ಅದು ಅಷ್ಟು ಬೆಳೆದು ಬಿಟ್ಟಿರುತ್ತದು, ಸತ್ಯ ಅನ್ನೋದು ತಲೆಯಲ್ಲಿ ಬೆಳೆದು ಬಿಟ್ಟಿರುತ್ತೆ. ಸರಿ, ಸಾವಿನ ವಿಷಯನ ತಗೊಳ್ಳೋಣ. ಕೆಲವರು ಅಭಿಮಾನ ಶೂನ್ಯರಾಗಿರ್ತಾರೆ. ಇದು ಕೂಡ ಒಂದು ಸಲ ಯೋಚನೆ ಮಾಡಿ ನೋಡಿ. ಹೇಗೆ ಅಂತಂದರೆ, ಸಣ್ಣವ್ರ ಕೈಯಲ್ಲಿ ಅವಮಾನಿತರಾಗ್ತಾರೆ. ಆಮೇಲೆ ಮೋಸಗಳಿಸಿ ಏನೇ ಪಡೆದಿದ್ರು ಅದರಿಂದ ಆತ್ಮವಂಚನೆ ಮಾಡಿಕೊಂಡು ಅಂಥವರು ಬೇಗ ನಾಶ ಆಗ್ತಾರೆ. ಆದರೆ ಕೆಲವರು ಎಲ್ಲವನ್ನೂ ಕಳ್ಕೊಂಡಿರ್ತಾರೆ. ಅವರಲ್ಲಿರೋ ಸಂಪತ್ತು, ರಾಜ್ಯಗಳು ಏನೇನೋ ಕಳ್ಕೊಂಡಿರ್ತಾರೆ. ಆದರೆ ಅವರಲ್ಲಿ ಆ ಅಂತಃಸತ್ವ ಅನ್ನೋದೇನಿದೆಯಲ್ಲ ಅದು ಸಾಯಲ್ಲ. ಅದೇ ಥರ ಶಾರೀರಿಕವಾಗಿ ಅಥವಾ ಮಾನಸಿಕವಾಗಿ ಈ ಬ್ರಹ್ಮಚರ್ಯ ಪಾಲನೆ, ಈ ಮದುವೆ ಆದವರೆಲ್ಲ ಬ್ರಹ್ಮಚಾರಿಗಳು ಅಲ್ಲ ಅಂತಲ್ಲ. ನೀವು ಕೆಲವು ವಿಷಯಗಳನ್ನು ತುಂಬ ಸೂಕ್ಷ್ಮವಾಗಿ ನೋಡಬೇಕಾಗತ್ತೆ. ಮದುವೆ ಆಗದೆ ಆಗಿರೋರಲ್ಲೂ ಬ್ರಹ್ಮಚಾರಿಗಳಿರ್ತಾರೆ, ಆಗದೆ ಇರೋರಲ್ಲೂ ಬ್ರಹ್ಮಚಾರಿಗಳಿರ್ತಾರೆ. ಅಂದರೆ ಇಲ್ಲಿ ಈ ಬ್ರಹ್ಮಚರ್ಯ ಪಾಲನೆ ಅನ್ನೋದೇನಿದೆ, ಸಂಸಾರದಲ್ಲಿ ವಂಶಾಭಿವೃದ್ಧಿಗೆ ಬಿಟ್ಟು ಮತ್ತೆ ಅವರು ತಮ್ಮ ಶೀಲ ಚಾರಿತ್ರ್ಯತೆಯನ್ನು ಬ್ರಹ್ಮಚರ್ಯದ ಹತ್ರನೇ ರೀತಿ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಈ ಥರದ ಕೆಲವು ಗಂಭೀರವಾಗಿರ್ತಕ್ಕಂಥ ವಿಷಯಗಳು ಅಂದರೆ ಚಾರಿತ್ರ್ಯವಂತರಾಗಿರೋದ್ರಿಂದ, ಬ್ರಹ್ಮಚಾರಿಗಳಾಗಿರೋದ್ರಿಂದ, ಸಂಸಾರಿಗಳಾಗಿದ್ದರೂ ನಮ್ಮ ಸಾವನ್ನು ಮುಂದೂಡಬಹುದು. ನಾನು ಹೆಚ್ಚು ಕಡಿಮೆ 85-90ರಲ್ಲಿ ಒಂದು ಅಜ್ಜಿನ ನೋಡಿದ್ದೆ. ಮೈಯಲ್ಲಿ ಒಂದು ಸ್ವಲ್ಪನೂ ಮಾಂಸ ಖಂಡಗಳಿಲ್ಲ, ಎಲ್ಲ ಕರಗೋಗ್ಬಿಟ್ಟಿದೆ. ಬರೀ ಮೂಳೆ, ಚರ್ಮ ಈ ಥರ ಮಾತ್ರ ಇದೆ. ಎದ್ದು ಓಡಾಡೋಕ್ಕಾಗೋದಿಲ್ಲ. 5-6 ತಿಂಗಳುಗಟ್ಟಲೆ ಎಲ್ಲ ಆರೈಕೆ ಹಾಸಿಗೆಯಲ್ಲೇ ನಡೀತಾ ಇರುತ್ತೆ. ಈ ಥರದ್ದು ನೀವು ಹಳೆ ಜನನ ನೋಡ್ಬೋದು. ಆದರೆ ಜೀವ ಮಾತ್ರ ಹೋಗ್ತಾ ಇರಲ್ಲ. ಅವರನ್ನು ನೋಡ್ಕೊಳ್ತಾ ಇರೋರು ಎಷ್ಟು ಹಿಂಸೆ ಪಡ್ತಾರೆ ಅಂತಂದರೆ, ಅವರು ಅವರ ಪೋಷಕರು ಆಗಿರ್ತಾರೆ, ಸಾಯ್ತಾ ಇರೋದಿಲ್ಲ. ಇವ್ರನ್ನ ದೀರ್ಘಕಾಲ ಅನಾರೋಗ್ಯ ಪೀಡಿತರಾಗಿ ನೋಡ್ಕೊಳಕ್ಕಾಗ್ತಾ ಇರೋದಿಲ್ಲ. ಆದರೆ ಅವರು ಸಾಯ್ತಾ ಇರೋದು. ಏನಾಗ್ತಾ ಇರುತ್ತೆ, ಮೈಕೈಯಲ್ಲಿ ಶಕ್ತಿ ಇಲ್ಲದೆ ಇದ್ರೂ ಅವರು ಸಾಯ್ತಾ ಇರೋದಿಲ್ಲ. ವೃದ್ಧರಾಗಿ ವಯಸ್ಸಾಗಿ 100 ಗಡಿನೂ ದಾಟಿರ್ತಾರೆ. ಮೈಕೈಯಲ್ಲಿ ಈ ಮಾಂಸಖಂಡಗಳೇ ಇರೋದಿಲ್ಲ, ಕಣ್ಣುಗಳು ಕಾಣ್ತಾ ಇರಲ್ಲ, ಕಿವಿಗಳು ಕೇಳ್ತಾ ಇರೋದಿಲ್ಲ. ಇವೆಲ್ಲ ಹೇಗೆ ಅಂತಂದರೆ ಜೀವ ಮಾತ್ರ ಹೋಗ್ತಾ ಇರಲ್ಲ. ಆಮೇಲೆ ಇನ್ನೊಂದು ಥರನೂ ನೋಡ್ತೀವಿ. ಏನು, ನೋಡಲಿಕ್ಕೆ ಸಿಕ್ಕಾಪಟ್ಟೆ ದಪ್ಪ ಇರ್ತಾರೆ, ಓಡಾಡ್ಕೊಂಡಿರ್ತಾರೆ, ಕೆಲಸ ಮಾಡ್ಕೊಂಡಿರ್ತಾರೆ. ಡಾಕ್ಟ್ರ್ ಹತ್ರ ಹೋಗ್ಬಿಟ್ರೆ ಅವರಿಗೆ ಆ ಕಾಯಿಲೆ ಇದೆ, ಈ ಕಾಯಿಲೆ ಇದೆ, BP ಅಂತೆ, ಶುಗರ್ ಅಂತೆ, 100 ಸರ್ಟಿಫಿಕೇಟ್ ಕೊಟ್ಟು ಕಳಿಸಿರ್ತಾರೆ ಡಾಕ್ಟ್ರುಗಳು. ಈ ಥರದ್ದು ಎಲ್ಲ ರಾಕ್ಷಸ ಗಾತ್ರದ ಏನು ಶಾರೀರ ಹೊಂದಿದ್ರೂ ಸಾಯೋದಕ್ಕೆ ಒಂದು 4-5 ಸೆಕೆಂಡ್ಗಳಲ್ಲಿ ಜೀವ ಹಾರೋಗುತ್ತೆ. ಈ ಜೀವ ಹಾರೋಗುತ್ತಲ್ಲ, ಏನು ರೀ ಹೋಗುತ್ತೆ ಜೀವ, ಪ್ರಾಣ ಹೋಗುತ್ತೆ ಅಂದವಾಗ ಪ್ರಾಣವಾಯು ಅಂದರೆ ಜೀವ ಇದು.
ಒಂದು 70-60 ಕೆ ಜಿ 80 ಕೆ ಜಿ ತೂಕ ಇರೋ ಮನುಷ್ಯನ ಮಾಂಸಖಂಡಗಳ ದೇಹ ಇದು ಒಂದು 10 ಸೆಕೆಂಡ್ಗಳ ಕಾಲ ಅಥವಾ ಒಂದು 15 ಅಥವಾ ಕೆಲವು ನಿಮಿಷಗಳ ಕಾಲ ಉಸಿರನ್ನು ಹಿಡ್ಕೊಳ್ಳೋಂಥ ತಾಕತ್ತು ಇದ್ದರೆ ಕೆಲವು ಸಲ ಬದುಕೋಬೋದು. ಅಂದರೆ ಶರೀರ ಈ ಉಸಿರನ್ನು ಎಳ್ಕೊಳ್ಳೋಂಥದ್ದು ಏನಿದೆಯಲ್ಲ, ಬಿಟ್ಟ ಉಸಿರನ್ನು ಎಳ್ಕೊಳ್ಳೋದು. ಕೆಲವು ಸಲ ಎಷ್ಟೋ ಜನ ಸತ್ತ ಮೇಲೆ ಗಂಟೆಗಟ್ಟಲೆ ಆದಮೇಲೂ ಎದ್ದಿರೋರು ಇದ್ದಾರೆ ಅಂತ ಹೇಳಿ ಕೇಳಿರ್ತೀವಿ. ಅದೇ ಥರ ಈ ಶರೀರ ಅನ್ನೋದೇನಿದೆ, ಎಷ್ಟೇ ದಷ್ಟಪುಷ್ಟವಾಗಿದ್ದರೂ ಒಳಗಿನ ನಿಮ್ಮ ಶ್ವಾಸಕೋಶ ಮತ್ತು ಈ ಮಿದುಳು ಇದೇನಿದೆಯಲ್ಲ, ಇವೆರಡರ ನಿರಂತರತೆ, ಚಲನೆ ಅಥವಾ ಚೈತನ್ಯಶೀಲತೆ ಇದು ಇದ್ದರೆ ಬದುಕೋಬೋದು. ಶರೀರದಲ್ಲಿ ಮಾಂಸಖಂಡಗಳು ಬೇಕೇ ಬೇಕಂತನೂ ಇಲ್ಲ. ಅಥವಾ ಶರೀರದಲ್ಲಿ ಸಿಕ್ಕಾಪಟ್ಟೆ ದಪ್ಪ ಶರೀರ ಇದ್ರೂ ಹಾರ್ಟ್ ಅಟ್ಯಾಕ್ ಆಗಿ ಹೋದ ಅಂತಂತಂದರೆ, ಎಲ್ಲೋ ಒಂದು ಕಡೆ ನರಗಳಲ್ಲಿ ಎಲ್ಲೋ ಬ್ಲಾಕೇಜ್ ಆಗಿರುತ್ತೆ ಅಂತಂದರೆ ಸಾಯಲಿಕ್ಕೆ ಹೆಚ್ಚೊತ್ತು ಬೇಡ. ಹಾಗಂತೇಳ್ಬಿಟ್ಟು ನಾನು ಬದುಕಲೇಬೇಕು ಅನ್ನೋ ಇಚ್ಛೆ ಇದ್ದವರು ಸಾಯೋದು ತುಂಬ ಕಷ್ಟ. ನೀವು ಯಾರನ್ನೇ ಬೇಕಾದರೂ ಟೆಸ್ಟ್ ಮಾಡಿ, ನಾನು ಬದುಕಬೇಕು ಅನ್ನೋರು ಇರ್ತಾರಲ್ಲ, ಇವರು ಕೊನೆ ಕ್ಷಣದ ಉಸಿರಲ್ಲಿ ಒಂದು ಉಸಿರು ಸಿಕ್ಬಿಟ್ರೆ ಸಾಕು ಬದುಕೊಂಡ್ಬಿಡ್ತಾರೆ. ಎಂತಹ ಪರಿಸ್ಥಿತಿಯಲ್ಲೇ ಇರಲಿ ನೀವು ನೋಡ್ಬೋದು. ಇನ್ನು ಈ ಪ್ರಾಣ ಅನ್ನೋದು ಏನಿದೆಯಲ್ಲ, ಈ ಶರೀರದ ಆಕಾರಕ್ಕೆ ಸಂಬಂಧಪಟ್ಟಿರೋದು ಅಲ್ಲ ಅಂತೇಳ್ಬಿಟ್ಟು ನಾವು ಅರ್ಥೈಸ್ಕೊಂಡಂಗೆ ಆಯಿತು. ಶರೀರ ಸಣ್ಣದಿರ್ಬೋದು ಅಥವಾ ದೊಡ್ಡದಿರ್ಬೋದು, ಪ್ರಾಣ ಹಿಡ್ಕೊಳ್ಳೋ ಅಂಥ ಮಿದುಳು ಮತ್ತು ಶ್ವಾಸಕೋಶ ಇವೆರಡು. ಆಮೇಲೆ ಕೆಲವು ಪೇಷಂಟ್ಗಳಲ್ಲಿ ತಾತ್ಕಾಲಿಕ ಅಡಚಣೆಗಳು ಈ ಥರದ್ದೆಲ್ಲ ಕೆಲವು ಇರ್ತವೆ. ಶಾರೀರಿಕ ದೌರ್ಬಲ್ಯದಿಂದ ಆ ಟೈಮ್ನಲ್ಲಿ ಆ ಶರೀರದ ಅಂಗಾಂಗಗಳು ಕಾರ್ಯಾಚರಣೆ ಅಥವಾ ಎಂಥದ್ದು ಕಿಡ್ನಿ ಫೇಲ್ಯೂರ್ ಇರ್ಬೋದು ಅಥವಾ ಬ್ಲಡ್ ಸರ್ಕ್ಯುಲೇಷನ್ ಇಲ್ಲದೇ ಇರೋದಿರ್ಬೋದು. ಈ ಥರ ಕೆಲವಾರು ಕಾರಣಗಳಿಂದ ಮನುಷ್ಯನ ಸಾವು ಉಂಟಾಗತ್ತೆ ಅಂತ ವಿಮರ್ಶೆ ಮಾಡಬೇಕು. ಅಂದರೆ ಕೆಲವು ಕಡೆ ಏನಾಗುತ್ತೆ, ಈಗ ವಿಷಪ್ರಾಶನ, ನಾಗರ ಹಾವು ಕಡಿತು ಅಂತ ಇಟ್ಕೊಳ್ಳಿ, ಅವಾಗೇನಾಗುತ್ತೆ, ರಕ್ತ ಹೆಪ್ಪಟ್ಟ ಅಂತ ಪರಿಸ್ಥಿತಿ ಬರುತ್ತೆ. ಇವೆಲ್ಲ ಏನಾಗ್ತವೆ, ಸಕಾಲಕ್ಕೆ ಚಿಕಿತ್ಸೆ ಸಿಕ್ಕರೆ ಮನುಷ್ಯ ಉಳ್ಕೊಂಡ, ಇಲ್ಲ ಅಂತಂದರೆ ಪ್ರಾಣ ಬಿಟ್ಟ, ಇಷ್ಟೇ. ಹೀಗೆ ಜೀವ ಅನ್ನೋದು ಏನಿದೆಯಲ್ಲ, ಈ ಪ್ರಾಣ ಅನ್ನೋದು ಬರೀ ಉಸಿರಿನಲ್ಲಿ ಕೆಲವು ಸೆಕೆಂಡುಗಳ ಕಾಲ ಇರೋಂಥದ್ದು. ಹಾಗಾದರೆ ನೀವು ಸಾವನ್ನು ಗೆಲ್ಲಬಹುದು ಅನ್ನೋದಾದರೆ ಏನು ಮಾಡಬೇಕು? ಒಂದು, ಸಾವನ್ನು ಗೆಲ್ಲಬೇಕು ಅನ್ನೋದಾದರೆ ಹಲವು ನಿಮಿಷಗಳ ಕಾಲ ನಿಮ್ಮ ಶ್ವಾಸವನ್ನು ಹಿಡಿತದಲ್ಲಿ ಇಟ್ಕೊಳ್ಳೋ ಅಂಥದ್ದು ನಿಮಗೆ ಅಭ್ಯಾಸ ಇರಬೇಕಾಗತ್ತೆ. ಇದಕ್ಕೆ ಪ್ರಾಣಾಯಾಮ ಅಂತ ಹೇಳ್ತಾರೆ. ಪ್ರಾಣ ಅಂದರೆ ವಾಯು, ಅದಕ್ಕೆ ಒಂದು ಆಯಾಮ ಅಂದರೆ ಒಂದು ಸ್ಥಿತಿ ಕೊಡೋದು ಪ್ರಾಣಾಯಾಮ. ಈ ಪ್ರಾಣ ಅನ್ನೋದೇನಿದೆ, ಒಂದು ಕಡೆ ನಾನು ಓದಿದ್ದೆ, ಹಠಯೋಗ ಪ್ರದೀಪಿಕೆ ಅನ್ನೋ ಪುಸ್ತಕದಲ್ಲಿ, ಹೇಗೆ ಪ್ರಾಣಾಯಾಮ ಅನ್ನೋದ್ರ ಮೂಲಕ ಪ್ರಾಣವನ್ನು ಹತೋಟಿಗೆ ತಗೋಬೇಕು ಅನ್ನೋದು. ಇದನ್ನು ಹೇಗೆ ವರ್ಣಿಸ್ತಾನೆ ಅಂತಂದರೆ, ಪ್ರಾಣ ಅನ್ನೋದು ಹುಲಿ ಇದ್ದಂಗೆ, ಅದನ್ನು ಪಳಗಿಸೋವಂಥದ್ದು ತುಂಬ ಹುಷಾರಾಗಿ ಮಾಡ್ತಕ್ಕಂಥದ್ದು. ಅದು ಈ ಅಷ್ಟಾಂಗ ಯೋಗದ ಮೂಲಕ ಮಾಡಲಿಕ್ಕೆ ಆಗುವಂಥ ಸಾಧ್ಯವಾಗುವಂತಹ ಕ್ರಿಯೆ. ರಾಜಶೇಖರ್ ಬೂಸ್ನೂರ್ ಮಠ್ ಅಂತ ಹೇಳ್ಬಿಟ್ಟು ಈ ಅಷ್ಟಾಂಗ ಯೋಗದ ಬಗ್ಗೆ
ಒಂದು ಹಠಯೋಗ ಪ್ರದೀಪಿಕೆ ಅಂತ ಹೇಳ್ಬಿಟ್ಟು ಒಂದು ಪುಸ್ತಕ ಬರೆದಿದ್ದಾರೆ. ಆ ಪುಸ್ತಕ ಎಲ್ಲಾದರೂ ಕೇಳಿ, ತುಂಬ ಗಂಭೀರವಾಗಿರ್ತಕ್ಕಂಥ ಅಷ್ಟಾಂಗ ಯೋಗದ ಬಗ್ಗೆ ಸಂಕ್ಷಿಪ್ತವಾಗಿ ಬರೆದಿದ್ದಾರೆ. ಹಠಯೋಗ ಸಾಧನೆಯ ಮೂಲಕ, ಆಮೇಲೆ ನಮ್ಮಲ್ಲಿ ಈ ಏನು ಹಿಪ್ನಾಟಿಸಮ್, ವಶೀಕರಣ, ಇದನ್ನು ಅಭ್ಯಾಸ ಮಾಡೋದು ಹೇಗೆ, ಈ ಕೆಲವು ವಿಷಯಗಳನ್ನೆಲ್ಲ ಅದರಲ್ಲಿ ಕನ್ನಡದಲ್ಲಿ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಆ ಪುಸ್ತಕ ನನ್ನ ಹತ್ರ ಇತ್ತು. ನಾನು ಯಾರೋ ಓದ್ತೀನಿ ಅಂತ ತೊಗೊಂಡೋದವರು ವಾಪಸ್ಸು ಕೊಟ್ಟರೋ ಇಲ್ಲೋ, ಒಟ್ಟು ಈಗ ನನ್ನ ಸಂಗ್ರಹದಲ್ಲಿ ಇಲ್ಲ. ಆದರೆ ಆ ಪುಸ್ತಕ ಅನ್ನೋದು ಏನಿದೆಯಲ್ಲ, ಅದು ನನ್ನ ತಲೆಯಲ್ಲಿದೆ. ಈಗ ನೋಡಿ, ಯಾವುದೇ ವಿಷಯ ಇದ್ರೂ ನಮ್ಮಲ್ಲಿ ಮುಂಚೆ ಎಲ್ಲ ವೇದಾಧ್ಯಯನ ಅನ್ನೋದು ಏನಿದೆ, ಅದು ಬರೀ ಬಾಯಿಂದ ಬಾಯಿಗೆ ಮನಸ್ಸಿನಲ್ಲಿ ಅದರ ತತ್ವಗಳು ಉಳಿಸೋವಂಥ ಪಾಠಗಳನ್ನು ಹೇಳ್ಕೊಡ್ತಾಯಿದ್ರು. ಈಗಲೂ ನೀವು ವೇದ ಶಾಲೆಗಳಿಗೆ ಹೋಗಿ, ಅಥವಾ ನೀವು ಹಳೆಯದರಲ್ಲಿ ನೀವು ಕಂಠಪಾಠ ಮಾಡಿರೋದನ್ನು ನೆನಪು ಮಾಡಿರ್ಬೋದು. ವೇದ ಸಸ್ವರದ ಪದ್ಧತಿಯಲ್ಲಿ ಮಂತ್ರಗಳನ್ನು ಅಭ್ಯಾಸ ಮಾಡಿಸ್ತಾ ಇರೋವಂಥದ್ದು ಅಂತೇಳ್ಬಿಟ್ಟು, ಅಂದರೆ ಎಲ್ಲಿ ದೀರ್ಘ ಅಕ್ಷರ ಇರುತ್ತೆ, ಎಲ್ಲಿ ಅನುಸ್ವಾರಗಳು, ಈ ಥರದ್ದೆಲ್ಲ ಬರುತ್ತೆ. ಈ ಥರದ್ದು ಮಂತ್ರ, ಈ ಮಂತ್ರಗಳು ಅನ್ನೋದು ಕೂಡ ವ್ಯಕ್ತಿಯ ಪ್ರಾಣವನ್ನು ಕಾಪಾಡೋ ಅಂಥದ್ದು. ಈಗ ಹೇಳ್ತೀನಿ, ಮೃತ್ಯುಂಜಯ ಜಪ ಅನ್ನೋದು ಒಂದು ಇದೆಯಲ್ಲ, ಗೊತ್ತಿತ್ತು, ಎಲ್ರಿಗೂ ಕೇಳಿರ್ತಿರೋದು ಮೃತ್ಯುಂಜಯ ಮಂತ್ರ. ಇದರಲ್ಲಿ ಒಂದು ವಾಕ್ಯ ಇದೆ, ಏನಿದೆ, ಸುಗಂಧಿಂ ಪುಷ್ಟಿವರ್ಧನಂ ಅನ್ನೋದು. ಸುಗಂಧಿಂ ಪುಷ್ಟಿವರ್ಧನಂ ಅನ್ನೋದ್ರ ಅರ್ಥ ಏನು? ನನಗೆ ಸಂಸ್ಕೃತ ಗೊತ್ತಿಲ್ಲ, ಆದರೆ ಸುಗಂಧ ಅನ್ನೋದು ಏನು ಅಂತ ಗೊತ್ತು. ನೀವು ಅನುಭವಿಸಿರ್ತೀರಿ ಸುಗಂಧ ಯಾವುದು, ದುರ್ಗಂಧ ಯಾವುದು ಅಂತೇಳ್ಬಿಟ್ಟು. ಸುಗಂಧವು ಪುಷ್ಟಿಯನ್ನು ವರ್ಧಿಸುತ್ತದೆ. ಪುಷ್ಟಿಯನ್ನು ವರ್ಧಿಸುವಂಥದ್ದು ಸುಗಂಧ. ಪುಷ್ಟಿ ಅಂತಂದರೆ ಶರೀರ ದಾರ್ಢ್ಯ, ಮಾನಸಿಕ ದಾರ್ಢ್ಯವನ್ನು ಮತ್ತು ಬ್ರಹ್ಮಚರ್ಯ ಪಾಲನೆಗೆ ಬೇಕಾಗಿರತಕ್ಕಂಥ ಸತ್ವ ರಜೋತಮ ಗುಣಗಳ ಶೇಖರಣೆ ಇದು. ಹಾಗಾಗಿ ಇದರಿಂದ ಯಮನನ್ನು ಗೆಲ್ಲಬಹುದು. ಎಂತ? ಸುಗಂಧಿಂ ಪುಷ್ಟಿವರ್ಧನ. ಇದು ನನಗೆ ಆ ಪೂರ್ತಿ ಮಂತ್ರದಕ್ಕಿಂತನೂ ಆ ಮಂತ್ರದಲ್ಲಿ ಅಡಗಿರ್ತಕ್ಕಂಥ ಬೀಜ ಮಂತ್ರ ಅಥವಾ ಒಂದು ಮೂಲ ತತ್ವ ಅನ್ನೋದೇನಿದೆ, ಇದು ನನಗೆ ಆಕರ್ಷಣೆ ಮಾಡುತ್ತೆ. ನೀವು ಕೆಲವು ಮಂತ್ರಗಳನ್ನು ಪದಗಳಲ್ಲಿ ಬನ್ನಂಜ ಗೋವಿಂದಾಚಾರ್ಯರು ಹೇಳ್ದಂಗೆ ಅದನ್ನು ಒಡೆದವಾಗ ಕೆಲವು ಅರ್ಥಗಳು ಸಿಗುತ್ತೆ. ಆ ಥರ ಮೃತ್ಯುಂಜಯ ಜಪ ಇದು ನಮ್ಮ ಆ ಮಂತ್ರ ಅನ್ನೋದೇನಿದೆಯಲ್ಲ, ನಮ್ಮಲ್ಲಿ ಈ ಏನೇ ಗ್ರಂಥಿಗಳು ಅಂತ ಏನು ನಾವು ಕರಿತೀವಿ, ನಮ್ಮ ಆಧ್ಯಾತ್ಮದಲ್ಲಿ ಅದನ್ನು ಚಕ್ರಗಳು ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಈ ಥರದ್ದು 108 ಚಕ್ರಗಳು ನಮ್ಮ ಶರೀರವನ್ನು, ನಾವು ಮೃತ್ಯುವನ್ನು ಗೆಲ್ಲಬೇಕಾದ್ರೆ 108 ಚಕ್ರಗಳನ್ನು ಗೆಲ್ಲಬೇಕಾಗತ್ತೆ ಅಂತೇಳ್ಬಿಟ್ಟು ಒಂದು ಕಡೆ ಸದ್ಗುರು ಜಗ್ಗಿ ವಾಸುದೇವರು ಹೇಳ್ತಾರೆ. ಅದು ಶಿವನಲ್ಲಿ ಸಾಕ್ಷಾತ್ ಶಿವನೇ ಹೇಳಿರೋದು ಅಂತೇಳ್ಬಿಟ್ಟು. ಈ 108 ಚಕ್ರಗಳನ್ನು, ಇದನ್ನು ಯೋಗದಿಂದ ಗೆಲ್ಲೋದಕ್ಕೆ ಸಾಧ್ಯ. ಈ ಯೋಗ, ಅಷ್ಟಾಂಗ ಯೋಗ, ಆಮೇಲೆ ಮಂತ್ರಪಠಣದಲ್ಲಿ ಒಂದು ಕಡೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಓಂಕಾರ ನಾದ ಬೇಕು ಅಂತೇಳ್ಬಿಟ್ಟು. ಈ ನಾದ ಅಂತಂದರೆ ಸ್ವರವನ್ನು ಈಗ ಹದಕ್ಕೆ ತರೋದು, ಅಂದರೆ ಸರಿಯಾದ ಒಂದು ಮಂತ್ರದ ಅರ್ಥ ಅಥವಾ ತಲೆಗೆ ತಗೊಳ್ಳೋದಲ್ಲದೆ ಆ ಸ್ವರ, ಇವಾಗ ಯಾವುದೇ ಒಂದು ಫ್ರೀಕ್ವೆನ್ಸಿ ಕ್ಯಾಚ್ ಮಾಡೋದಾದರೆ ಒಂದು ಆ್ಯಂಗಲ್ ಡಿಗ್ರಿಯಲ್ಲಿ ಅದನ್ನು ನಾವು ಇವಾಗ ಟಿ ವಿ ಆ್ಯಂಟೆನಾ ಒಂದು ಸೆಟ್ ಮಾಡ್ತೀವಲ್ಲ, ಆ ಥರ ಆ ಬ್ರಹ್ಮ ಚೈತನ್ಯವನ್ನು ರಿಸೀವ್ ಮಾಡ್ಕೊಳ್ಳೋಂಥ ಒಂದು ಆ ಟ್ಯೂನಿಂಗ್ ಏನಿದೆ ನಮ್ಮ ಈ ಬ್ರಹ್ಮ ಕಮಲದಲ್ಲಿ,
ಆ ಟ್ಯೂನಿಂಗಿಗೆ ಮಂತ್ರಗಳು ಚಕ್ರದಲ್ಲಿ ಏನು ಮಾಡ್ತಾ ಇರ್ತವೆ, ಪ್ರಚೋದನೆಗೊಳಿಸ್ತಾ ಇರ್ತವೆ, ತರಂಗಗಳನ್ನು ಸೃಷ್ಟಿ ಮಾಡ್ತಾ ಇರ್ತವೆ. ಆಮೇಲೆ ಬ್ರಹ್ಮಕಮಲದ ಮೂಲಕ ನಾವು ಆ ಟ್ಯೂನಿಂಗ್, ಆ ಬ್ರಹ್ಮ ಚೈತನ್ಯವನ್ನು ನಮ್ಮ ಶರೀರಕ್ಕೆ ಪಡೆದುಕೊಳ್ಳೋ ಅಂಥದ್ದು ಏನಿದೆಯಲ್ಲ, ಅದು ಒಂದು ಮೃತ್ಯುವನ್ನು ಗೆಲ್ಲಲು, ಶರೀರದ ಚೈತನ್ಯವನ್ನು, ಪುಷ್ಟಿಯನ್ನು ಹೆಚ್ಚು ಮಾಡಿಕೊಳ್ಳೋ ಅಂತಹ ವಿಧಾನ. ಇದು ಕೆಲವರು ಯೋಗ ಮಾಡೋರು ಮಾಡ್ತಾರೆ. ಆದರೆ ಏನಾಗ್ತವೆ, ಕೆಲವು ಈ ಬ್ರಹ್ಮಚರ್ಯ ಪಾಲನೆ ಅಂತ ಹೇಳ್ಬಿಟ್ಟು ಹೋಗ್ತಾರೆ, ಕೊನೆಗೆ ಶಾಸ್ತ್ರಗಳಿಗೆ ಜೋತು ಬೀಳ್ತಾರೆ, ಆಮೇಲೆ ಆಚರಣೆಗಳಿಗೆ ಜೋತು ಬೀಳ್ತಾರೆ. ಆಮೇಲೆ ಅದರಲ್ಲಿ ವೈಭವೋಪಿತ ಅಂದರೆ ಏನಾಗುತ್ತೆ ಅಂದರೆ, ಕೆಲವು ಸಾಧನೆಗಳು ಮಾಡ್ತಾ ಹೋದಂಗೆಲ್ಲ ನಿಮಗೆ ಕೆಲವು ಪ್ರಾಪ್ತಿಗಳು ಸಿಗ್ತಾ ಹೋಗುತ್ತೆ ಅಂತ ಹೇಳ್ಬಿಟ್ಟು ನೀವು ಈ ಅಯ್ಯಗಿರಿ ನಂದಿನಿ ಇದರಲ್ಲಿ ಹಾಡಲ್ಲಿ ಕೇಳಿರ್ಬೋದು. ಈಶ್ವರಿ ಶಕ್ತಿ ಅನ್ನೋದೇನಿದೆಯಲ್ಲ, ಅದು ನಮ್ಮಲ್ಲಿ ಇರ್ತಕ್ಕಂಥ ಈ ಕುಂಡಲಿನಿ ಶಕ್ತಿ ಅನ್ನೋದೇನಿದೆ, ಅದು ಜಾಗೃತವಾದವಾಗ ಕೆಲವು ಸತ್ಯಗಳು ಜಾಗೃತವಾಗ್ತಾ ಹೋದಂಗೆ ನಮಗೆ ಕೆಲವು ಸಿದ್ಧಿಗಳು ಸಿದ್ಧಿಸ್ತಾ ಹೋಗುತ್ತೆ. ಈ ಒಂದು ಸಿದ್ಧಿ ಅನ್ನೋದೇನಿದೆ, ಕೊನೆ ಹಂತದಲ್ಲಿಕ್ಕಿಂತ ಒಂದು ಹಂತ ಮುಂಚೆ ಆ ಸಿದ್ಧಿ ಅನ್ನೋದೇನಿದೆ ಎಷ್ಟರ ಮಟ್ಟಿಗೆ ಕೆಟ್ಟ ಪರಿಣಾಮ ಬೀರುತ್ತೆ ಅಂತಂದರೆ, ನೀವು ಏನಾದರೂ ಮಾತಾಡಿದರೂ ಅದು ಸತ್ಯ ಆಗ್ತಾ ಹೋಗುತ್ತೆ. ಆ ಪರಿಸ್ಥಿತಿಯಲ್ಲಿ ನೀವೇನು ಮಾಡಬೇಕಾಗತ್ತೆ, ನಿಮ್ಮ ಮಾತನ್ನು ಹಿಡಿಯೋದಂದರೆ ಫಿಲ್ಟ್ರ್ ಮಾಡಿ ಅನ್ನೋ ಒಂದು ಅರ್ಥ ಬರುತ್ತೆ. ಆಮೇಲೆ ಕೆಲವು ಕಡೆ ಏನಾಗುತ್ತೆ, ನಿಮ್ಮ ವಿಚಾರಗಳು ಕೂಡ ನಿಮಗೆ ಕೆಲವು ಸಲ ಇದರ ಅನುಭವ ಆಗಿರುತ್ತೆ. ನೀವೇನೋ ಅನ್ಕೊತಾ ಇರ್ತೀರಿ, ಬಾಯಲ್ಲಿ ಹೊರಗಡೆ ಬಂದಿರಲ್ಲ, ಆದರೆ ಆ ವಿಷಯ ನಡೆದುಬಿಡುತ್ತೆ. ಅಯ್ಯೋ, ನಾನು ಹಿಂಗೆ ಅಂದ್ಕೊಳ್ತಿದ್ದೆ, ಅದು ಹಾಗೆ ಆಗೋಗ್ಬಿಡ್ತಲ್ಲ ಅನ್ನೋ ಮಾತು ನಿಮ್ಮ ಬಾಯಿಂದ ಹೊರಗೆ ಬರುತ್ತೆ. ಈ ಥರದ ಸನ್ನಿವೇಶಗಳಿದೆಯಲ್ಲ, ಇದು ಎಷ್ಟು ಸರಿನೋ ಅಷ್ಟೇ ಅಪಾಯಕಾರಿ. ಯಾಕೆ ಅಂತಂದರೆ, ಆ ಮನುಷ್ಯ ಅಂದ್ಕೊಂಡಿರೋದೆಲ್ಲ ನಿಜ ಆಗ್ತಾ ಇರಬೇಕಾದ್ರೆ ಅವನು ತನ್ನ ಮನಸ್ಸಿನಲ್ಲಿ ತನ್ನ ಬಗ್ಗೆ ಆಗಲಿ ಅಥವಾ ತನ್ನ ಪರಿಸರ ಅಥವಾ ವಾತಾವರಣದಲ್ಲಿ ಯಾರ ಬಗ್ಗೆಯೇ ಆಗಲಿ ಅವನು ತಪ್ಪು ವಿಚಾರ ಮಾಡಿದರೆ ಅದರ ಪರಿಣಾಮ ತಕ್ಷಣ ಬೀರುತ್ತೆ. ಇದು ಸುಳ್ಳಲ್ಲ. ಇದು ಏನಂತಂದರೆ ಒಂದು ಸಿದ್ಧಿಯ ಹಂತ. ಅಯ್ಯೋ, ನನಗೆ ಈಗೇನೋ